ಬಳ್ಳಾರಿ ಜೈಲಲ್ಲಿ ಒಂದೊಂದೇ ಬೇಡಿಕೆಯನ್ನು ಈಡೇರಿಸಿಕೊಳ್ತಾ ಇರುವಂತಹ ದಾಸ. ಒಂದು ಬೇಡಿಕೆ ಈಡೇರಿಸೋದ್ರೊಳಗೆ ಮತ್ತೊಂದಕ್ಕೆ ಡಿಮ್ಯಾಂಡ್. ನೋಡಿ, ಸರ್ಜಿಕಲ್ ಚೇರ್ ಆಯಿತು, ವೆಸ್ಟರ್ನ್ ಟಾಯ್ಲೆಟ್ ಬೇಕು ಅಂತ ಬೇಡಿಕೆ ಇಟ್ಟಿದ್ದು, ಅದಕ್ಕೆ ಸರ್ಜಿಕಲ್ ಚೇರ್ ಕೊಟ್ಟಾಯಿತು. ಟಿಬಿ ಆಯಿತು, ಒಂದೊಂದೇ ಬೇಡಿಕೆಗಳು. ದರ್ಶನ್ನ ಬೇಡಿಕೆಗೆ ಸುಸ್ತಾಗಿದ್ದಾರೆ ಜೈಲಾಧಿಕಾರಿಗಳು ಹಾಗೆ ಸಿಬ್ಬಂದಿ. ಕಿಲ್ಲಿಂಗ್ ಸ್ಟಾರ್ ಜೈಲಲ್ಲಿದ್ರೂ ಕೂಡ ದವಲತ್ತಿಗೇನು ಕಡಿಮೆ ಇಲ್ಲ. ಟಿವಿ ಡಿಮ್ಯಾಂಡ್ ಬೆನ್ನಲ್ಲೇ ಮತ್ತೊಂದು ಬೇಡಿಕೆಗೆ ಈಗ ಭೂಪತಿ ರೆಡಿಯಾಗಿರೋದು. ದೇಹದ ಫಿಟ್ನೆಸ್ಗಾಗಿ ಚಪಾತಿ ನೀಡುವಂತೆ ಬೇಡಿಕೆ. ಹೆಚ್ಚಿನ ಪ್ರಮಾಣದಲ್ಲಿ ಚಪಾತಿ ಬೇಕು ಅಂತ ಹೇಳಿ ದರ್ಶನ್ ಬೇಡಿಕೆ ಇಟ್ಟಿರೋದು. ನೋಡಿ, ಜೈಲಿನಲ್ಲಿ ಒಂದು ಮೆನು ಇರುತ್ತೆ. ಆ ಮೆನುವಿನ ಪ್ರಕಾರ ಇಷ್ಟೇ ಚಪಾತಿ ಕೊಡಬೇಕು, ಇಷ್ಟೇ ಗ್ರಾಮ್ ಅನ್ನ ಕೊಡಬೇಕು, ಇಷ್ಟೇ ಸಾಂಬಾರು ಕೊಡಬೇಕು ಅಂತ ಇರುತ್ತೆ. ಆದರೆ ಪ್ರತಿದಿನ ಇಂತಿಷ್ಟೇ ಚಪಾತಿ ಅಂತ ಇರುತ್ತೆ, 2 3 ಎಷ್ಟೋ, ಅದಕ್ಕಿಂತ ಹೆಚ್ಚಿನದಾಗಬೇಕು ಅಂತ ಹೇಳಿ ಬೇಡಿಕೆ ಇಟ್ಟಿರೋದು. ಈ ಕುರಿತು ಪರಿಶೀಲನೆ ಮಾಡೋದಾಗಿ ಅಧಿಕಾರಿಗಳು ಭರವಸೆ ಕೊಟ್ಟಿದ್ದಾರಂತೆ. ಇದೆಲ್ಲದರ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್. ವೀರೇಶ್, ಏನಿದು ದರ್ಶನ್ ಬಳ್ಳಾರಿ ಜೈಲಲ್ಲಿದ್ದಾರಾ ಅಥವಾ ಬೇರೆ ಕಡೆ ಇದ್ದಾರಾ ಅಂತ ಒಂದೊಂದೇ ಬೇಡಿಕೆ ಇಡ್ತಾ ಇದ್ದಾರೆ. ಸರ್ಜಿಕಲ್ ಚೇರ್ ಕೊಡಿ, ವೆಸ್ಟರ್ನ್ ಟಾಯ್ಲೆಟ್ ಕೊಡಿ ಬೇಕು ನನಗೆ ಅಂತ ಕೇಳಾಯಿತು. ಅದಾದಮೇಲೆ ಟಿವಿ ಬೇಕು ಅಂತ, ಈಗೇನೋ ಹೆಚ್ಚಿನದಾಗಿ ಚಪಾತಿ ಬೇಕು ಅಂತ ಬೇಡಿಕೆ ಇಟ್ಟಿದ್ದಾರೆ ಅನ್ನೋ ಮಾಹಿತಿ. ವೀರೇಶ್. ಹೌದು ಪೂರ್ಣಿಮಾ, ಈಗಾಗಲೇ ನಾಳೆ ಮುಂಜಾನೆಗೆ ಈ ಒಂದು ಸೆಲ್ ನಂಬರ್ 15ಕ್ಕೆ ಆರೋಪಿ ದರ್ಶನ್ ಇರುವಂತಹ ರೂಮಿಗೆ ಟಿವಿ ಬಂದು ತಲುಪುವುದು 100% ಗ್ಯಾರಂಟಿ ಆಗಿದೆ. ಈ ಹಂತದಲ್ಲಿ ಮತ್ತೊಂದು ಹೊಸ ಬೇಡಿಕೆಗೆ ಆ ಕೊಲೆ ಆರೋಪಿ ದರ್ಶನ್ ಅವರು ಬೇಡಿಕೆ ಇಟ್ಟಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಈ ಒಂದು ಪ್ರತಿ ಆರೋಪಿಗಳಿಗೆ ನೀಡತಕ್ಕಂತಹ ಯಾವುದೇ ರೀತಿಯಾದಂತಹ ಆಹಾರನು ನನಗೆ ಕೊಡಬೇಡಿ, ನನಗೆ ಏನು ಆಹಾರ ಕೊಡ್ತಾ ಇದ್ರೆ ಅದರ ಜೊತೆಗೆ ಹೆಚ್ಚಿನ ಪ್ರಮಾಣದಲ್ಲಿ ಚಪಾತಿಯನ್ನು ನೀಡಬೇಕು. ಇದರಿಂದಾಗಿ ನನ್ನ ಆಹಾರ ದೇಹಕ್ಕೆ ಅನುಕೂಲವಾಗುತ್ತದೆ. ಇಲ್ಲ ಅಂದ್ರೆ ನನ್ಗೆ ಬಾಡಿ ಮೇಂಟೆನೆನ್ಸ್ ಮಾಡಕ್ ಆಗಲ್ಲ. ಈ ನಿಟ್ಟಿನಲ್ಲಿ ನಾನು ಏನಾದ್ರೂ ನೀವು ಕೊಡದೇ ಇದ್ದಂತ ಪಕ್ಷದಲ್ಲಿ ನನಗೆ ಸಾಕಷ್ಟು ಅನಾನುಕೂಲ ಆಗುತ್ತದೆ. ನೀವು ಮುನ್ನೆಚ್ಚರಿಕೆ ಕ್ರಮವಾಗಿ ಮೊದಲೇ ಕೊಡಬೇಕು ನನಗೆ ಎಂದು ಹೇಳಿ ಸಂಪೂರ್ಣವಾಗಿ ಜೈಲು ಅಧಿಕಾರಿಗಳನ್ನು ಸಾಕಷ್ಟು ಪ್ರಮಾಣದಲ್ಲಿ ಕೇಳ್ತಾ ಇದ್ದಾರೆ. ಆದ್ರೆ ಈ ಒಂದು ಜೈಲ್ ನಿಯಮಾವಳಿಗಳ ಪ್ರಕಾರ ಒಬ್ಬ ಕೈದಿಗೆ ಇಂತಿಷ್ಟೇ ಪ್ರಮಾಣದಲ್ಲಿ ಆಹಾರ ಮತ್ತು ಚಹಾ, ಚಪಾತಿ, ರೊಟ್ಟಿ, ಮುದ್ದೆ ಮತ್ತು ಮುಂಜಾನೆಯ ಉಪಹಾರನು ಈ ಒಂದು ನೀಡುವಂತಹ ಒಂದು ಗೈಡ್ಲೈನ್ಸ್ ಇರುತ್ತದೆ. ಆದರೆ ಈಗ ಇವರು ಹೆಚ್ಚಿನ ಪ್ರಮಾಣದಲ್ಲಿ ನೀಡಬೇಕು ಅಂತ ಕೇಳ್ತಾ ಇರೋದು ನೋಡಿದಾಗ ಎಲ್ಲೋ ಒಂದು ಕಡೆ ಇದು ಸಹ ಈ ಒಂದು ದರ್ಶನ್ ಅವರಿಗೆ ಅನುಕೂಲವಾಗುವಂತಹ ಪರಿಸ್ಥಿತಿ ಇಲ್ಲ ಎಂದು ಕೇಳಿ ಬರುತ್ತದೆ. ಯಾಕೆಂದ್ರೆ ಈಗ ಒಂದು ವೇಳೆ ಬಳ್ಳಾರಿಯಲ್ಲಿ ಜೈಲಲ್ಲಿ ಯಾವುದು ಸಹ ಅವರು ಬಂದಾಗಿನಿಂದ ಗಮನಿಸಿದಾಗ ದಿನಕ್ಕೊಂದು ಬೇಡಿಕೆ ಹೋಗ್ತಾ ಇದ್ದಾರೆ. ಎರಡನೇದಾಗಿ ಅದು ಗೈಡ್ಲೈನ್ಸ್ ಅಲ್ಲಿ ಇದ್ರೆ ಮಾತ್ರ ಅನುಕೂಲ ಮಾಡಬೇಕು ಅನ್ನೋದನ್ನು ಮೇಲಧಿಕಾರಿಗಳ ಜೊತೆ ಚರ್ಚಿಸಿ ಅನುಕೂಲ ಮಾಡ್ತಾರೆ. ಆದ್ರೆ ಈ ಊಟದ ವಿಚಾರದಲ್ಲಿ ಇನ್ನು ಮನೆಗೂ ಮತ್ತು ಜೈಲ್ಗೂ ಏನ್ ವ್ಯತ್ಯಾಸ ಆಗುತ್ತೆ? ಒಬ್ಬ ಕೈದಿ ಕೇಳಿದ್ದದನ್ನೇ ನಾವು ಕೊಟ್ರೆ ಅನ್ನೋ ಲೆಕ್ಕದಲ್ಲಿ ಯಾವುದೇ ಕಾರಣಕ್ಕೂ ಆಹಾರದ ವಿಚಾರದಲ್ಲಿ ನಾವು ಯಾವುದು ಬದ್ಧತೆಯನ್ನು ಪ್ರದರ್ಶಿಸಲೇಬೇಕು. ಈ ಕಾರಣದಿಂದಾಗಿ ನೀಡಲಾಗುವುದಿಲ್ಲ ಎಂದು ಕಡಾಖಂಡಿತವಾಗಿ ಜೈಲಧಿಕಾರಿಗಳು ಮತ್ತು ಸಿಬ್ಬಂದಿಗಳು ತಿಳಿಸಿದ್ದಾರೆ ಎಂದು ಮಾಹಿತಿ ತಿಳಿಸಿದೆ. ಪೂರ್ಣಿಮಾ, ಥ್ಯಾಂಕ್ ಯು ವೀರೇಶ್ ತಮ್ಮೆಲ್ಲ ಮಾಹಿತಿಗಾಗಿ.